ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಎಸ್ಐಟಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಎಸ್ಐಟಿಗೆ ಅನಾಮಿಕ ಸೂಚಿಸಿದಂತಹ ಜಾಗದಲ್ಲೇ ಒಂದಿಷ್ಟು ಈಗ ಮಣ್ಣನ್ನು ಅಗೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಎಸ್ಐಟಿ, ಎಫ್ಎಸ್ಎಲ್, ಸ್ಥಳೀಯ ಪೊಲೀಸ್ನವರು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟರೆ ಇದುವರೆಗೂ ಕೂಡ ಆಗದಿರುವಂತಹ ಯಾವುದೇ ಜಾಗದಲ್ಲೂ ಕೂಡ ಈಗ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವಂತಹ ಆರೋಪ ಪ್ರಕರಣ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಈಗ ಸ್ಪಾಟ್ ನಂಬರ್ 16ರಲ್ಲಿ ಅನಾಮಿಕನ ದಾಖಲೆಯನ್ನ ಈಗ ದಾಖಲು ಮಾಡಿಕೊಂಡಿದ್ದಾರೆ. ಎಸ್ಐಟಿ ಮುಂದೆ ದೂರುದಾರ ಸ್ಫೋಟಕ ಮಾಹಿತಿಯನ್ನ ಹೇಳ್ತಾ ಇದ್ದಾನೆ. ಯಾರ ಶವ ಹೂತಿಟ್ಟಿದ್ದೇನೆ ಅಂತ ಎಸ್ಐಟಿಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಬರೋಬ್ಬರಿ 1 ಗಂಟೆಗಳ ಕಾಲ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಸಮಾಧಿ ರಹಸ್ಯವನ್ನ ಈಗ ದೂರುದಾರ ಬಿಚ್ಚಿಟ್ಟಿದ್ದಾನೆ. ಹಾಗಾದ್ರೆ ಇದು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವಂತಹ ಆರೋಪ ಪ್ರಕರಣ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಈ ಅನಾಮಿಕ ಪಾಯಿಂಟ್ ನಂಬರ್ 1ರಿಂದ 13ರವರೆಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದ. ಆತ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ 1ರಿಂದ 13ನೇ ಸ್ಪಾಟ್ವರೆಗೂ ಕೂಡ ಹೇಳಿದ್ದ. ಈ 13ನೇ ಸ್ಪಾಟ್ ಈಗ ಅದರ ಆ ಒಂದು ಗಡಿಯನ್ನು ದಾಟಿ ಈಗ ಸ್ಪಾಟ್ ನಂಬರ್ 14 ಆಯಿತು, 15 ಆಯಿತು. ಯಾವುದೇ ರೀತಿಯಾದಂತಹ ಒಂದು ಮೂಳೆ ಆಗಲಿ, ಸಣ್ಣ ಒಂದು ಅಸ್ಥಿ ಪಂಜರ ಆಗಲಿ ಯಾವುದು ಕೂಡ ಅಲ್ಲಿ ಕುರುಹುಗಳು ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ನಿನ್ನೆ ಕಲ್ಲೇರಿಯಿಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿ ಬೋಳಿಯಾರ್ ಅಂತ ಅರಣ್ಯ ಪ್ರದೇಶ, ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಅಕ್ಕಪಕ್ಕದ ಅರಣ್ಯ ಪ್ರದೇಶದಲ್ಲಿ ನಿನ್ನೆಯೆಲ್ಲ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಶವ ಆಗಲಿ, ಅಸ್ಥಿಪಂಜರ ಆಗಲಿ, ಮೂಳೆ ಆಗಲಿ, ತಲೆಬುರುಡೆ ಆಗಲಿ ಏನು ಕೂಡ ಸಿಕ್ಕಿಲ್ಲ. ಮತ್ತು ಆತ ಈಗ ಬೇರೆ ಬೇರೆ ಜಾಗಗಳನ್ನು ಈಗ ಅನಾಮಿಕ ತೋರಿಸ್ತಾ ಇದ್ದಾನೆ. ಮತ್ತು ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ಎಲ್ಲವೂ ಕೂಡ ನಾವು ಕಾರ್ಯಾಚರಣೆ ಮಾಡೇ ಬಿಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಏನೇನು ಬೇಕು, ಹಾರೆ, ಪಿಕಾಸಿ, ಉಪ್ಪು, ಈ ರೀತಿಯಾದಂತಹ ಪ್ರಿಕಾಕ್ಷನನ್ನು ಕೂಡ ಈಗ ತಗೊಂಡು ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಬಹಳ ಮುಖ್ಯವಾಗಿ ರತ್ನಗಿರಿ ಬೆಟ್ಟದಲ್ಲಿಯೇ ಎಸ್ಐಟಿ ಅಧಿಕಾರಿಗಳು ಮೊಕ್ಕಂ ಹೂಡಿದ್ದಾರೆ. ದೂರುದಾರ ತೋರಿಸಿದ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿಯಿಂದ ಈಗ ಪರಿಶೀಲನೆ ನಡೀತಾ ಇದೆ. ಪಾಯಿಂಟ್ ನಂಬರ್ 16ರ ಸುತ್ತ ಈಗ ಪರದೆ ಹಾಕಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮಾರ್ಕಿಂಗ್ ಸ್ಪಾಟ್ ಬಳಿ ಯಾರೂ ಸುಳಿಯದಂತೆ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಸ್ಪಾಟ್ 16ರಲ್ಲಿ ಮಣ್ಣನ್ನಾಗಿತ್ತಾ ಇದ್ದಾರೆ ಕಾರ್ಮಿಕರು. ರತ್ನಗಿರಿ ಬೆಟ್ಟ ಇದು. ಧರ್ಮಸ್ಥಳದ ಸಮೀಪದಲ್ಲಿರುವಂತಹ ರತ್ನಗಿರಿ ಬೆಟ್ಟದಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಈಗ ಎಸ್ಐಟಿ ಮುಂದೆ ಆ ಅನಾಮಿಕ ಹೇಳಿಕೆಯನ್ನು ಕೊಟ್ಟಿದ್ದ. ಹಾಗಾಗಿ ಆತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ ಎಲ್ಲ ಕಡೆನೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಾರ್ಮಿಕರ ಸಮೇತವಾಗಿ ಈಗ ಹೋಗಿ ಮಣ್ಣನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಬಹಳ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಪ್ರಕರಣ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಈಗ ಸ್ಪಾಟ್ ನಂಬರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. 1ರಿಂದ 13ರವರೆಗೂ ಸ್ಪಾಟ್ ನಂಬರ್ ಹೇಳಿದ್ದ. ಈಗ ನಿನ್ನೆ ಕಲ್ಲೇರಿಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಬೋಳಿಯಾರ್ ಅರಣ್ಯದಲ್ಲಿ ಒಂದು ತೆರವು ಕಾರ್ಯ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಲಿಲ್ಲ. ಈ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮೊಕ್ಕಂ ಹೂಡಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಏನಾದರೂ ಎವಿಡೆನ್ಸ್ ಸಿಕ್ಕಿದೆಯಾ ಅಭಿಷೇಕ್? ಈಗ ಸದ್ಯದ ಮಟ್ಟಿಗೆ ಈ 16ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಆತ ಒಂದು ಗುರುತು ಮಾಡಿರುವಂತದ್ದು, ಅಂದ್ರೆ ಏನು ಪಾಯಿಂಟ್ ಔಟ್ ಏನು ಮಾಡಿದಾನೆ ಅಲ್ಲಿ ಹೆಣಗಳನ್ನ ಹೂತ್ ಹಾಕಿದೀನಿ ಅನ್ನುವಂತಹ ಒಂದು ವಿಚಾರವನ್ನ ಮಾತ್ರ ಹೇಳಿರುವಂತದ್ದು. ಆದ್ರೆ 16ನೇ ಪಾಯಿಂಟ್ ಏನಿದೆ ಆ 16ನೇ ಪಾಯಿಂಟ್ ನಲ್ಲಿ ಇಂತಹ ವ್ಯಕ್ತಿಯದೇ ಹೆಣವನ್ನ ನಾನು ಹೂತಿದ್ದೀನಿ ಅನ್ನುವಂಥದ್ದು, ಅಂದ್ರೆ ಇಲ್ಲಿ ಇದೆ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಒಂದು ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಮತ್ತೆ ಆತ ಯಾರ ಹೆಸರನ್ನ ಹೇಳಿದಾನೆ ಆ ಹೆಸರಿನ ಅಲ್ಲಿರುವಂತಹ ಆತನ ಅಪ್ಡೇಟ್ ಏನಿದೆ, ಅಂದ್ರೆ ಮೃತ ಆಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ಏನ್ ಹೇಳಿದಾನೆ ಆತನ ಎಲ್ಲವೂ ಕೂಡ ಅಂದ್ರೆ ವಿವರಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ತೆಗೆಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆತ ಏನಾದ್ರು ಬೇರೆ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಏನಾದ್ರು ಮಿಸ್ಸಿಂಗ್ ಆಗಿದ್ದ ಅಂದ್ರೆ ಬೆಳ್ತಂಡಿ ಆಗಿರಬಹುದು, ಮತ್ತೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರಬಹುದು, ಅಲ್ಲಿ ಏನಾದ್ರು ಮಿಸ್ಸಿಂಗ್ ಕೇಸ್ ಏನಾದ್ರು ದಾಖಲಾಗಿದ್ಯಾ ಅಥವಾ ಬೇರೆ ಅನಾಥ ಶವ ಆಗಿದ್ಯಾ ಅಥವಾ ಈ ಹಿಂದೆ ಕೇಳಿ ಬರ್ತಾ ಇರುವಂತಹ ವಿಚಾರಗಳು, ಅಂದ್ರೆ ಪೊಲೀಸ್ ಸಮ್ಮುಖದಲ್ಲಿ ಆ ಹೆಣವನ್ನ ಹೂತ್ ಹಾಕಿದ್ದೀನಿ ಅನ್ನುವಂತಹ ಒಂದು ಹೇಳಿಕೆಗಳು ಏನ್ ಬರ್ತಾ ಇದೆ, ಈ ರೀತಿಯಾದಂತಹ ಒಂದು ಕೆಲಸಗಳಾಗಿದ್ಯಾ ಅನ್ನುವಂಥದ್ದು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅಲ್ಲಿನ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಗ ಪರ್ಟಿಕ್ಯುಲರ್ ಆಗಿ ಆತ ಒಂದು ಹೆಸರನ್ನ ಏನ್ ಹೇಳಿದಾನೆ ಆ ಹೆಸರಿನ ಅನ್ವಯವಾಗಿ
ಈಗ ಸದ್ಯ ಅಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಅಂದ್ರೆ 13, 14 ಏನು ಪಾಯಿಂಟ್ ಔಟ್ ಮಾಡಿದ್ದಾನೆ ಅಲ್ಲಿ ಅಂದ್ರೆ ಗೆಸ್ಟ್ ಮೇಲೆ ಆತ ಹೇಳಿದ್ದಾರೆ ಇಲ್ಲಿ ಹೆಣ ಇರಬಹುದು ಅಂತ ಹೇಳಿ ಒಂದು ಗೆಸ್ಟ್ ಮಾಡಿ ಹೇಳಿರುವಂತದ್ದು. ಆದ್ರೆ 16ನೇ ಪಾಯಿಂಟ್ ನಲ್ಲಿ ಈ ಭಾಗದಲ್ಲಿ ಇಂತಹ ವ್ಯಕ್ತಿಯದೇ ಒಂದು ಹೆಣ ಇದೆ ಅಂತ ಹೇಳಿ ಆತ ಹೇಳಿರುವಂತದ್ದು. ಹೀಗಾಗಿ ಸುತ್ತಮುತ್ತಲು ಆತ ಸೇಫ್ಟಿ ಸೈಡ್ ಅಂದ್ರೆ ಆತ ಗುರುತು ಮಾಡಿರುವಂತಹ ಪ್ರದೇಶವನ್ನ ಹೊರತುಪಡಿಸಿ ಆ ಅಕ್ಕಪಕ್ಕದಲ್ಲಿರುವಂತಹ ಅಷ್ಟು ಒಂದು ಜಾಗವನ್ನ ಅಗೆಯುವಂತಹ ಒಂದು ಕೆಲಸಗಳನ್ನು ಕೂಡ ಈಗ SIT ಅಧಿಕಾರಿಗಳು ತಮ್ಮ ಒಂದು ಕಾರ್ಮಿಕರ ಮುಖಾಂತರ ಮಾಡಿಸ್ತಾ ಇರುವಂತದ್ದು. ಈಗ ಸದ್ಯ ಇವತ್ತು ಕತ್ತಲ ಆಗುವವರೆಗೂ ಕೂಡ ಈ ಒಂದು ಕೆಲಸ ಏನಿದೆ ಅದು ಮುಂದುವರಿತಾನೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸದ್ಯ ಈಗ ಒಂದು ಕಡೆ ಒಂದು ಟೀಮ್ ಅಂದ್ರೆ SIT ಅಧಿಕಾರಿಗಳು 2 ಟೀಮ್ಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಒಂದು ಆ ವ್ಯಕ್ತಿಯ ಚೆಹರೆ ಮತ್ತೆ ಆತನ ವಿಳಾಸ ಮತ್ತು ಇನ್ನಿತರ ಮಾಹಿತಿಯನ್ನ ಕಲೆ ಹಾಕಿದ್ರೆ, ಇನ್ನೊಂದು ಕಡೆ ಸ್ಪಾಟ್ ಅಲ್ಲಿ ಅಗೆಯುವಂತಹ ಒಂದು ಕೆಲಸಗಳಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಕೆಲಸ ಮುಂದುವರೆದಿದೆ. ಎಸ್ ಅಭಿಷೇಕ್, ಇಲ್ಲಿ ಬಹಳ ಮುಖ್ಯವಾಗಿ ಈಗ ಸ್ಪಾಟ್ ನಂಬರ್ 13ರಲ್ಲಿ 7 ರಿಂದ 8 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ SIT ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆ ಸ್ಪಾಟ್ ಬಿಟ್ಟು ಬೇರೆ ಬೇರೆ ಸ್ಪಾಟ್ಗಳಿಗೆ ಹೋಗ್ತಾ ಇದ್ದಾರೆ. ಆ ಸ್ಪಾಟ್ ಅಲ್ಲಿ ಯಾವಾಗ ಉತ್ಖನನ ನಡೆಯುತ್ತದೆ ಅಂತ? ಖಂಡಿತ ಇವಾಗ ಈಗ ಸದ್ಯದ ಮಟ್ಟಿಗೆ ಆತ ಒಂದು ಸ್ಪಾಟ್ಗಳನ್ನ ಇಂತಹ ಜಾಗದಲ್ಲಿ ಹೂತಾಕಿದ್ದಾರೆ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅದರ ಸುತ್ತ ಅಂದ್ರೆ ಆ ಒಂದು ಭಾಗದಲ್ಲಿ ಅಂದ್ರೆ ರತ್ನಗಿರಿ ಬೆಟ್ಟ ಏನಿದೆ ಆ ಭಾಗದಲ್ಲಿ ಉಳಿದ ಕಡೆಯೂ ಕೂಡ ಹೂಳುವಂತಹ ಒಂದು ಕೆಲಸಗಳು ನಡೆಯುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ SIT ಅಧಿಕಾರಿಗಳು ಆ ಭಾಗದಲ್ಲಿಯೂ ಕೂಡ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಎಲ್ಲೆಲ್ಲಿ ಇರಬಹುದು ಅಂತ ಹೇಳಿ. ಸದ್ಯ ಈ ಒಂದು 16ನೇ ಪಾಯಿಂಟ್ ಏನಿದೆ ಅದಕ್ಕೆ ಅದರ ಮೇಲೆ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದು. ಈಗ ಕೆಲಸ ಮುಂದುವರೆದಿದೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.